ಯಾವಾಗಲೂ ಕೂಡ ನಮಗೆ ಈ ಭಾರತೀಯ ಪ್ರಶಾಸನಿಕ ಸೇವಾ IAS ಅಲ್ಲಿ ಸೇರಬೇಕಂತ ಯಾವಾಗಲೂ ನಮಗೆ ಇರಲಿಲ್ಲ. ಅಲ್ಲಿ ನಾನು ಆಕಸ್ಮಿಕವಾಗಿ ನನಗೆ ನಂಜನಗೂಡಿಂದ ವರ್ಗಾವಣೆ ಆಯಿತು. ಕಾರಣಗಳು ಬೇರೆ ಇವೆ. ಬಟ್ ಆದರೆ ಇಡೀ 600 ಗ್ರಾಮಗಳಲ್ಲಿ ಬಂದ್ ಮಾಡಿದ್ದರು. ಹಳೆಯ ಕಾಲದಲ್ಲಿ ನಮ್ಮ ಪೂರ್ವಜರಿಗೆ ರಾಜರು ಮಹಾರಾಜರು ಬಂಗಾರು ನಾಣ್ಯಗಳಿಂದ ಒಂದು ಸನ್ಮಾನ ಮಾಡಿದ್ದಾರಂತೆ. ಅದಕ್ಕೆ ಮಾಡಭೂಷಿ ಅಂತ ಬಂದಿದೆ. ನಮ್ಮ ಕುಟುಂಬದಲ್ಲಿ ಇಡೀ ಒಂದು ಸ್ವಾತಂತ್ರ್ಯ ಸೇನಾನಿಗಳಿದ್ದಾರೆ. ನಮ್ಮ ತಂದೆಯವರಾಗಲಿ, ನಮ್ಮ ತಾತ ಅವರಾಗಲಿ, ಅಜ್ಜಿ ಆಗಲಿ, ನಮ್ಮ ತಂದೆ ಸುಮಾರು ಒಂದು 6 ವರ್ಷ ಜೈಲಲ್ಲಿದ್ದರು. ಆ ಘಟನೆಗಳೆಂದರೆ ನಾನು ಸುಮಾರು ಒಂದು 5 ಕಿಲೋಮೀಟರ್ ನಾನು ಶಾಲೆಗೆ ನಡ್ಕೊಂಡು ಹೋಗ್ತಾ ಇದ್ದೆ. ಆವಾಗ ಓದಿರೋ ಸರ್ಕಾರಿ ಶಾಲೆಯಲ್ಲಿ, ಸರ್ಕಾರಿ ಕಲಾಶಾಲೆಯಲ್ಲಿ ಓದಿದ್ದೀನಿ ನಾನು. ಯಾವಾಗಲೂ ನಾನು ಪ್ರೈವೇಟ್ ಸ್ಕೂಲಲ್ಲಿ ಮತ್ತು ಕಾನ್ವೆಂಟ್ ಸ್ಕೂಲ್ಸಲ್ಲಿ ಓದಿಲ್ಲ. ನಾನು 76 ಅದು ನನ್ನ ಜೀವನದಲ್ಲಿ ಒಂದು ರೀತಿಯ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೇಕಾಗ್ತದೆ ನಾನು. ಬಟ್ ಆದರೆ ಅಲ್ಲಿ ಹೋದ ನಂತರ ನನಗೇ ಗೊತ್ತಿಲ್ಲ, ಒಂದು ರೀತಿಯ ನಮ್ಮ ಒಳಗಡೆಯಿಂದ ಒಂದು ಬದಲಾವಣೆ ಶುರುವಾಯಿತು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪೀಪಲ್ ಪ್ರೆಸ್ ಅಭಿಮಾನದಿಂದ ನಮ್ಮನೆಗೆ ಈ ರೀತಿ ನಮ್ಮ ಇಂಟರ್ವ್ಯೂ ಮಾಡ್ತಾ ಇರೋದು ಭಾಳ ಸಂತೋಷದ ವಿಷಯ. ನಾನು ಬೆಳೆದಿರೋದು ಒಂದು ಚಿಕ್ಕ ಗ್ರಾಮದಿಂದ ಪಟ್ಟಣಕ್ಕೆ ಬಂದಿದ್ದೀನಿ, ತೆಲಂಗಾಣ ರಾಷ್ಟ್ರದಲ್ಲಿ. ಯಾವಾಗಲೂ ಕೂಡ ನಮಗೆ ಈ ಭಾರತೀಯ ಪ್ರಶಾಸನಿಕ ಸೇವಾ IAS ಅಲ್ಲಿ ಸೇರಬೇಕಂತ ಯಾವಾಗಲೂ ನಮಗೆ ಇರಲಿಲ್ಲ. ಅದು ಭಾಳ ತಾತ್ಕಾಲಿಕ ಅಂತ ಹೇಳಬೇಕಾಗ್ತದೆ. ಬಟ್ ಆದರೆ ಸೇವೆ ಮಾಡಬೇಕಂತ ಮನೋಭಾವ ನಮಗೆ ಮೊದಲಿನಿಂದ ಇರ್ತು. ಅದು ಕರ್ನಾಟಕ ರಾಜ್ಯಕ್ಕೆ ನಾನು ಬಂದ ನಂತರ ಪ್ರೊಬೇಷನರ್ ಆಗಿ ನಾನು ಬಳ್ಳಾರಿಯಲ್ಲಿ ಕೆಲಸ ಮಾಡಿದ್ದೀನಿ. ನಂತರ ಈ ಅಸಿಸ್ಟೆಂಟ್ ಕಮಿಷನರ್ ಆಗಿ ನಂಜನಗೂಡು, ಚಾಮರಾಜನಗರ, ಕೊಳ್ಳೇಗಾಲ ಇವಂತ 3 ಗುಂಡ್ಲುಪೇಟ 4 ತಾಲೂಕುಗಳ ಒಂದು ಉಪವಿಭಾಗ. ಅಲ್ಲಿ ನನಗೆ ಅನ್ಸಂದರೆ ನಾವು ಹೊರಗಡೆಯಿಂದ ಬಂದಿರೋರು. ಬಟ್ ಆದರೆ ಇಲ್ಲಿ ನನಗೆ ಜನರು ತೋರಿಸಿರೋವಂಥ ಪ್ರೀತಿ ಅದು ಭಾಳ ಮುಖ್ಯವಾಗಿ ಹೇಳ್ಬೇಕು. ಯಾಕಂದರೆ ಆ ಪ್ರೀತಿಯಿಂದನೇ ನಮಗೊಂದು ರೀತಿಯ ನಂಬಿಕೆ ಬೀಳುತ್ತದೆ. ನಂಬಿಕೆಯಿಂದ ಕೆಲಸ ಮಾಡಬೇಕಂತ ಒಂದು ಹುರುಪಿರುತ್ತದೆ. ಅಲ್ಲಿ ನಾನು ಆಕಸ್ಮಿಕವಾಗಿ ನನಗೆ ನಂಜನಗೂಡಿಂದ ವರ್ಗಾವಣೆ ಆಯಿತು. ಕಾರಣಗಳು ಬೇರೆ ಇವೆ. ಬಟ್ ಆದರೆ ಇಡೀ 600 ಗ್ರಾಮಗಳಲ್ಲಿ ಬಂದ್ ಮಾಡಿದ್ದರು. 600 ಗ್ರಾಮಗಳಲ್ಲಿ ವರ್ಗಾವಣೆ ಆಗಿದ್ದಾಗ ಮತ್ತು ಎಲ್ಲ ಗುಂಡ್ಲುಪೇಟೆ ಆಗಲಿ, ಚಾಮರಾಜನಗರ ಆಗಲಿ, ಮತ್ತು ನಂಜನಗೂಡು ಆಗಲಿ, ಈ ಎಲ್ಲ ತಾಲೂಕುಗಳಲ್ಲಿ, ಯಳಂದೂರು ಆಗಲಿ, ಎಲ್ಲ ಜನರಿಂದ ನಮಗೆ ಫೋನ್ ಬರೋದು, ಸಾವಿರಾರು ಜನವನ್ನು ಭೇಟಿ ಮಾಡಲಿಕ್ಕೆ ಬಂದಿರೋದು ನೋಡಿದರೆ ಒಂದು ಸಲ ಅನಿಸ್ತದೆ ಅಂದರೆ ನಾನು ಏನು ಮಾಡಿದ್ರು ನನಗೆ ಗೊತ್ತಿಲ್ಲ. ಬಟ್ ಆದರೆ ಬಹಳ ನಾವು ಹೃದಯ ಇಟ್ಟು ನಾನು ಕೆಲಸ ಮಾಡಿದ್ದೇನೆ. ಅದರಿಂದ ಜನರ ಪ್ರೀತಿ, ಜನರ ಅಭಿಮಾನ ಅದು ನೋಡಿದರೆ ಇನ್ನೂ ಮಾಡಬೇಕಂತ ಅನಿಸ್ತದೆ ನಮಗೆ. ಯಾಕಂದರೆ ಅದು ಜನರಿಂದನೇ ನಾವು ಒಂದು ರೀತಿಯ ಪ್ರೋತ್ಸಾಹ ತಗೊಳ್ತೀವಿ, ಜನರಿಂದನೇ ನಮಗೆ ಒಂದು ರೀತಿಯ ಉಸಿರು ಸಿಕ್ಕೋದು ಅಂತ ನನಗೆ ಅನಿಸೋದು. ಮಾಡಭೂಷಿ ಅಂದರೆ ಅದೊಂದು ಫ್ಯಾಮಿಲಿ ನೇಮ್. ಅದು ನಮ್ಗೆ ಗೊತ್ತಿರಬೇಕು. ನೀವು ಇತಿಹಾಸದಲ್ಲಿ ನೋಡಿದರೆ ಮಾಡಭೂಷಿ ಅನಂತ ಶಯನಂ ಅವರು ನಮ್ಮ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮೆಂಬರ್ ಆಗಿದ್ದರು. ಅವರು ನಮ್ಮ ಅಜ್ಜಿಯ ಕಸಿನ್ ಅವರು ಮಾಡಭೂಷಿ ಅಂತ. ಅಂದರೆ ಮಾಡಭೂಷಿಗೆ ಒಂದು ರೀತಿಯ ಹಳೆಯ ಕಾಲದಲ್ಲಿ ಮಾಡ ಅಂದರೆ ಬಂಗಾರದ ನಾಣ್ಯ, ಭೂಷ ಅಂದರೆ ಭೂಷಣ ಮಾಡೋದು. ಹಳೆಯ ಕಾಲದಲ್ಲಿ ನಮ್ಮ ಪೂರ್ವಜರಿಗೆ ರಾಜರು ಮಹಾರಾಜರು ಬಂಗಾರು ನಾಣ್ಯಗಳಿಂದ ಒಂದು ಸನ್ಮಾನ ಮಾಡಿದ್ದಾರಂತೆ. ಅದಕ್ಕೆ ಮಾಡಭೂಷಿ ಅಂತ ಬಂದಿದೆ. ಬಟ್ ಆದರೆ ಒಂದು ರೀತಿಯ ನಮ್ಮ ಕುಟುಂಬದಲ್ಲಿ ಇಡೀ ಒಂದು ಸ್ವಾತಂತ್ರ್ಯ ಸೇನಾನಿಗಳಿದ್ದಾರೆ. ನಮ್ಮ ತಂದೆಯವರಾಗಲಿ, ನಮ್ಮ ತಾತ ಅವರಾಗಲಿ, ಅಜ್ಜಿ ಆಗಲಿ, ನಮ್ಮ ತಂದೆ ಸುಮಾರು ಒಂದು 6 ವರ್ಷ ಜೈಲಲ್ಲಿದ್ದರು. ಅವರು ಕಮ್ಯುನಿಸ್ಟ್ ಪಾರ್ಟಿಯಲ್ಲಿದ್ದರು. ಆವಾಗ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ 17 ಕೇಸಸ್ ಇಡ್ತು, ಟೆರರಿಸ್ಟ್ ಕೇಸ್ ಅವರ ಮೇಲೆ. ಅಂದರೆ ಆ ರೀತಿಯ ದೇಶ ನಮ್ಮದು, ಈ ಭಾರತಕ್ಕೋಸ್ಕರ ನಾವು ಕೆಲಸ ಮಾಡಬೇಕು. ಯಾವ ರೀತಿ ಅಪೇಕ್ಷೆ ಇಲ್ಲ, ಯಾವ ರೀತಿ ಸ್ವಾರ್ಥ ಇಲ್ಲ. ನಮ್ಮ ದೇಶಕ್ಕೆ, ನಮ್ಮ ಜನರಿಗೆ ಸ್ವಾತಂತ್ರ್ಯ ಬರಬೇಕು. ಬ್ರಿಟಿಷ್ ಅವರ ಸಾಮ್ರಾಜ್ಯದಿಂದ ಅವರ ರೀತಿಯ ವಿಮುಕ್ತಿ ಆಗಬೇಕಂತ ಕೆಲಸ ಮಾಡಿದಾರಲ್ಲ, ಅದು ನಮ್ಮ ಪೂರ್ವಜರಿಂದ ನಮಗೆ ಸಿಕ್ಕುವಂಥ ಹುರುಪು. ನಾನು 2002ರಲ್ಲಿ ನಾನು ಅಮರನಾಥ್ ಯಾತ್ರೆ ಹೋಗಿದ್ದೀನಿ. ಅಮರನಾಥ್ ಯಾತ್ರೆ ಹೋಗಿ ಆವಾಗ ಇರಲಿಲ್ಲ ನನಗೆ. ಅಲ್ಲಿ ಹತ್ತುವಾಗ ಸ್ವಲ್ಪ ಹಿಮಾಲಯ ಪರ್ವತಗಳ ಬಗ್ಗೆ ಪ್ರತಿ ವರ್ಷ ಹೋಗ್ತಾ ಇರ್ತೀನಿ. ಹಿಮಾಲಯ ಅದೊಂದು ನನಗೆ ಅಭ್ಯಾಸ ಆಗಿದೆ ಈಗ. ಅಲ್ಲಿ ಹೋಗಿದ್ದಾಗ ನಮಗೆ ಒಂದು ರೀತಿಯ ಚಕ್ಕರ್ ಹೊಡೋ ರೀತಿ ಅನಿಸಿತ್ತು. ಒಂದು ರೀತಿಯ ಗಿಡ್ಡಿನೆಸ್ ಟೈಪ್ ಬಂತು. ಆವಾಗ ಒಂದು ಕಡೆ ಕೂತಿದ್ದಾಗ ಒಬ್ಬ ವ್ಯಕ್ತಿ ಬಂದಿದ್ದರು. ಅವರೊಂದು ಕಾಷಾಯ ಬಟ್ಟೆ ಹಾಕ್ಕೊಂಡಿದ್ರು. ನಮ್ಮ ಪಕ್ಕ ಕೂತ್ಕೊಂಡು, ಬೇಟಾ आप यहाँ बैठना नहीं है, बैठे तो और थक जाएंगे, ये कर्पूर से इसका बू देखते रहिए. ಕರ್ಪೂರ ಕೊಟ್ಟಿದ್ದರು. ಅದರ ವಾಸನೆ ನೋಡ್ತಾ ಇರಿ ನೀವು.
ಅದು ಏಕೇನೋ ಗೊತ್ತಿಲ್ಲ, ಅವರು ಮತ್ತೆ ಆಶೀರ್ವಾದ ಮಾಡಿ ಹೋಗಿದ್ದರು. ಅದು ಬಂದ ನಂತರ ನನಗೆ ಅನಿಸಿತ್ತು ಯಾಕೆ ಎಲ್ಲ ಬಿಟ್ಟಿದ್ರೆ ಏನಾಗ್ತದೆ ಅಂತ ಬಿಟ್ಬಿಟ್ಟಿದಾಗ. ಅವ್ರಿಗೆ ಕೂಡ ಲಾಂಗ್ ಹೇರ್ ಇರ್ತಾವೆ, ಅವ್ರಿಗೆ ಕೂಡ ಮಹಾತ್ಮರಿಗೆ. ಅವನ್ನೇ ಕಾಪಿ ಮಾಡಿದಂತಲ್ಲ, ಒಂದು ರೀತಿಯ ಅದಕ್ಕೊಂದು ಅರ್ಥ ಏನಿಲ್ಲ, ಒಂದು ಆಟೋಮೆಟಿಕ್ಕಾಗಿ ಅಲ್ಲಿ ಅನಿಸಿತ್ತು ಮಾಡಿದ್ದೀನಿ ಅಷ್ಟೇ, ಅದಕ್ಕೆ ಕಾರಣ ಏನಿಲ್ಲ. ಅವರು ಅಮರನಾಥ್ ಯಾತ್ರೆಯಿಂದ ಬಂದ ನಂತರ ನಾನು ಬಿಟ್ಟಿದ್ದೀನಿ 2002ರಲ್ಲಿ. 2002 ನಂತರ ಇರೋದಿದು. ಭಾಳ ಜನ ನಮ್ಮ ಸಹಚರರು, ಉದ್ಯೋಗಗಳು, ಮಿತ್ರರು ಎಲ್ಲ ಆಶ್ಚರ್ಯಪಟ್ಟಿದ್ರು, ಏನಪ್ಪ ಮದನ್ ಗೋಪಾಲಿಗೆ ಬಿಟ್ಟಿದ್ದೀರ ಅಂತ. ನಾನು ಸ್ವಲ್ಪ ನಗ್ತಾ ಅವ್ರಿಗೇನು ಸಮಾಧಾನ ಕೊಡ್ತಾ ಇರಲಿಲ್ಲ ಆವಾಗ. ಅದೇ ಹೇಳಬೇಕಂದ್ರೆ ನಮ್ಮ ಶಾಲೆ, ನಾನು ತೆಲುಗು ಮಾಧ್ಯಮದಲ್ಲಿ ಓದಿದ್ದೀನಿ. ನಾನು ಇಂಟರ್ಮೀಡಿಯೇಟ್ 12ನೇ ತರಗತಿವರೆಗೆ ತೆಲುಗು ಮೀಡಿಯಮ್ ಮಾಧ್ಯಮ ಓದಿದ್ದೆ. ಅದಕ್ಕೆ ಮಾಧ್ಯಮ ಬಗ್ಗೆ ಎಲ್ಲರಿಗೂ ಹೇಳ್ತೀನಿ ನಾನು, ಕನ್ನಡ ಆಗಲಿ ತೆಲುಗು ಆಗಲಿ ಅದರ ಬಗ್ಗೆ ಯಾವ ಚಿಂತೆ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಅದರ ನಂತರ ನಾವು ಇಂಗ್ಲೀಷ್ ಮೀಡಿಯಮ್ಗೆ ಬರೋದು, ಯಾವ ರೀತಿ ಸ್ವಿಚ್ ಓವರ್ ಮಾಡೋದು ಸಮಸ್ಯೆ ಅಲ್ಲ. ಆವಾಗ ನಮ್ಮ ಹಳ್ಳಿಯಲ್ಲಿ, ಅದು ಜೋಗಿಪೇಟೆ ಅಂತ ಊರದು, ನಂತರ ಸಿದ್ದಿಪೇಟೆ ಆಯಿತು. ಸಿದ್ದಿಪೇಟೆ ಈಗ ಜಿಲ್ಲಾ ಕೇಂದ್ರ ಆಗಿದೆ. ಅಲ್ಲಿ ಚಿಕ್ಕ ಊರಲ್ಲಿ ಅಲ್ಲಿರುವ ವಾತಾವರಣ, ಅಲ್ಲಿ ಜನರು, ಯಾವಾಗಲೂ ಜನರ ಜೊತೆ ಇರುವಾಗ ನಮಗೆ ಅಂದರೆ ಒಂದು ರೀತಿಯ ಘಟನೆಗಳೆಂದರೆ, ನಾನು ಸುಮಾರು ಒಂದು 5 ಕಿಲೋಮೀಟರ್ ನಾವು ಶಾಲೆಗೆ ನಡ್ಕೊಂಡು ಹೋಗ್ತಾಯಿದ್ದೆ ಆವಾಗ ಊರಲ್ಲಿ. ಮತ್ತು ನಾವು ಸರ್ಕಾರಿ ಶಾಲೆ ಓದಿರೋ, ಸರ್ಕಾರಿ ಕಲಾಶಾಲೆಯಲ್ಲಿ ಓದಿದ್ದೀನಿ ನಾನು. ಯಾವಾಗಲೂ ನಾನು ಪ್ರೈವೇಟ್ ಸ್ಕೂಲಲ್ಲಿ ಮತ್ತು ಕಾನ್ವೆಂಟ್ ಸ್ಕೂಲ್ಸಲ್ಲಿ ಓದಿಲ್ಲ ನಾನು. ಬಟ್ ಆದರೆ ಅಲ್ಲಿ ಜನರ ಜೊತೆ, ಅಂದರೆ ಅಲ್ಲಿ ಸಾಧಾರಣ ಮನುಷ್ಯರಂತ ಹೇಗಿರ್ತಾರೆ, ಅವರಲ್ಲಿರುವಂಥ ಒಂದು ಹೃದಯದ ಸ್ಪಷ್ಟತೆ, ವೈಶಾಲ್ಯತೆ ಭಾಳ ಒಂದು ರೀತಿ ಅನ್ನಿಸ್ತದೆ ನಮಗೆ. ಮತ್ತು ನಾನು 10ನೇ ತರಗತಿಯಲ್ಲಿದ್ದಾಗ ನಮಗೆ ಆವಾಗ ಒಂದು ರೀತಿಯ ಈ ಆಗಿರುವ ನಮ್ಮ ಕರೀಂನಗರ ಅದೆಲ್ಲ ಪಕ್ಕ ಇರುವ ಜಿಲ್ಲೆಗಳದು, ಮೆದಕ್ ಜಿಲ್ಲೆ ಹತ್ತಿರ, ಆವಾಗ ನಮಗೆ ನಕ್ಸಲೈಟ್ ಉದ್ಯಮದಿಂದ ನಮಗೆ ಸ್ವಲ್ಪ ಒಂದು ರೀತಿಯ ಪ್ರಭಾವಿತರಾಗಂತ ಹೇಳಬೇಕಾಗ್ತದೆ ನಾನು. ಅಲ್ಲಿ ನಾನು ಕವನ, ಕತೆ ಬರ್ತಾಯಿದ್ದ. ಒಂದು ಮ್ಯಾಗ್ಝೀನಲ್ಲಿ ನಾನು ಪಬ್ಲಿಷ್ ಆಗ್ತಾಯಿರ್ತು. ಮತ್ತು ಹೈದರಾಬಾದ್ ಬಂದ ನಂತರ ಆ ರೀತಿಯ ನಾನು ಬರೀತಾ ಇದ್ದೆ ನಾನು. ಅಂದರೆ ಕವನಗಳು, ಕತೆಗಳು ಬರೆಯೋದು ನಮಗೆ ಮೊದಲಿನಿಂದ ಅಭ್ಯಾಸ ಇರ್ತದೆ, ಒಂದು ರೀತಿಯ ಅಭ್ಯಾಸ ಅಂತ ಹೇಳಬೇಕಾಗ್ತದೆ. ಬಟ್ ಆದರೆ ನಾನು ಈ ಕಮ್ಯುನಿಸ್ಟ್ ಉದ್ಯಮದಿಂದ ಒಂದು ರೀತಿಯ ಅವ್ರಿಗೆ ಅಟ್ರ್ಯಾಕ್ಟ್ ಆಗಿ ಹೈದರಾಬಾದ್ ಬಂದ ನಂತರ ಅವಾಗ ಉಸ್ಮಾನಿಯಾ ಯೂನಿವರ್ಸಿಟಿಯಲ್ಲಿದ್ದ. ಉಸ್ಮಾನಿಯಾ ಯೂನಿವರ್ಸಿಟಿಯಲ್ಲಿ ಆಗಿರೋ ವಾತಾವರಣ ಬೇರೆ, ಒಂದು ರೀತಿಯ ಎಂದೋ ಕ್ರಾಂತಿ ತರಬೇಕು, ಶೋಷಣೆ ನಿಲ್ಲಬೇಕು, ಸಮಾನ ಸಮಾಜ ತರಬೇಕು ಒಂದು ರೀತಿಯ ಆಂದೋಲನ ಆಗ್ತಾಯಿತ್ತು. ಆಂದೋಲನದಲ್ಲಿ ಭಾಗವಹಿಸ್ತಿದ್ದೀನಿ ನಾನು. ನನ್ನ ಪುಸ್ತಕದಲ್ಲಿ ಈಗ ಒಂದು ಇಂಗ್ಲೀಷಲ್ಲಿ ಬರೆದಿರೋದು ರೈನ್ಬೋ ಇಯರ್ಸ್ ಕಾನ್ಫ್ಲಿಕ್ಟ್ ಟು ಕಂಟೆಂಟ್ಮೆಂಟ್ ಅಂತ, ಅದು ಕನ್ನಡದಲ್ಲಿ ಮಾವನಿಂದ ಮಹರ್ಷಿಯವರೆಗೆ ಅಂತ ಒಂದು ಅನುವಾದ ಆಗಿದೆ. ಪ್ರೊಫೆಸರ್ ರಂಗನಾಥ್ ಅವರು ಮಾಡಿದಿರೋದು. ಅಲ್ಲಿ ಏನಾಗ್ತಂದರೆ ನಮಗೆ ಒಂದು ಲೆಫ್ಟ್ ಪಾಲಿಟಿಕ್ಸ್ ಅದಂದರೆ ಅದು ಭಾಳ ಒಂದು ಮನಸ್ಸಿಗೆ ತಲುಪುವಂಥ ಒಂದು ಸಿದ್ಧಾಂತ. ಅದು ಆ ಮನಸ್ಸಿಗೆ ತಲುಪುವ ಸಿದ್ಧಾಂತ ಮತ್ತು ಪಟ್ಕ ಯುವಕರಿಗೆ ಅದು ಒಂದು ರೀತಿ ಅಟ್ರ್ಯಾಕ್ಟ್ ಆಗ್ತೀವಿ ನಾವು. ಆ ಕಾಲದಲ್ಲಿ ನಾನು ಒಂದು ಗುಡಿಪಾಟಿ ವೆಂಕಟಚಲಂ ಅಂತ ಒಬ್ಬ ಖ್ಯಾತ ಬರಹಗಾರರಿದ್ದರು, ಭಾಳ ಜನರಿಗೆ ತೆಲುಗಲ್ಲಿ ಭಾಳ ಪ್ರಖ್ಯಾತ ಅವರು ನಾಸ್ತಿಕರು. ಅವರು ದೇವರ ಮೇಲಾಗಲಿ ಈಶ್ವರ ಬಗ್ಗೆ ಆಗಲಿ ಯಾವ ನಮ್ಮ ಭಾರತೀಯ ಸಂಪ್ರದಾಯದ ಬಗ್ಗೆ ಆ ಗೌರವ ಅವ್ರಿಗೆ ಇರಲಿಲ್ಲ. ಮತ್ತು ಭಾಳ ಒಂದು ಕರಾಖಂಡವಾಗಿ ವಿಮರ್ಶೆ ಮಾಡ್ತಾರೆ. ಅವರು ರಮಣ ಮಹರ್ಷಿ ಕಡೆ ಬಂದಿದ್ದರು ತಿರುವಣ್ಣಾಮಲೈ 1935ರಲ್ಲಿ. ಅವರು ರಮಣ ಮಹರ್ಷಿ ಕಡೆ ಬಂದಿದ್ದಾಗ ಒಂದು ರೀತಿ ಅವರಲ್ಲಿ ಯಾವ ರೀತಿ ಬದಲಾವಣೆ ಆಯ್ತಂದರೆ, ಇಡೀ ಇಷ್ಟು ವರ್ಷ ಅವರು 100 ಪುಸ್ತಕ ಬರೆದಿದ್ದಾರೆ ಅಲ್ಲಿ. ಅವರು ದೇವರಿಲ್ಲ, ಎಲ್ಲ ಮೂಢನಂಬಿಕೆಯಲ್ಲಿಲ್ಲ ಅಂತ ಬೈಯೋರು ಸಡನ್ಲಿ ಅದು ಎಷ್ಟಂದ್ರೆ ಪೆಂಡುಲಮ್ ಸ್ವ್ಯಾಂಗ್ ಫ್ರಮ್ ಒನ್ ಎಂಡ್ ಟು ಅದರ್ ಎಂಡ್ ಅಂತಾರಲ್ಲ ಹಾಗೆ ಅವ್ರಿಗೆ ನಾನು ಪತ್ರ ಬರಿತಾ ಇದ್ದ. ನಾನು 9ನೇ ಕ್ಲಾಸ್ ಇದ್ದಾಗನೇ ಅವ್ರಿಗೆ ಪತ್ರ ಬರೆಯೋದು. ನಾನು BCom ಆವಾಗ ಸ್ವಲ್ಪ ನಕ್ಸಲೈಟ್ ಮೂವ್ಮೆಂಟ್ ಎಮರ್ಜೆನ್ಸಿ ಸ್ಟೇಜ್ ಮುಗಿತಾ ಇರ್ತು. ಆವಾಗ ಅವ್ರಿಗೆ ನಾನು ಪತ್ರ ಬರೆದಿದ್ದಾಗ ಅವ್ರು ನನಗೆ ಉತ್ತರ ಇಮ್ಮಿಡಿಯೇಟಾಗಿ ಅವರು ರಿಪ್ಲೈ ಮಾಡ್ತಾಯಿರೋದು. ಅವರು ಪತ್ರ ಬರೆದಿದ್ದಾರೆ, ನನಗೆ ಉತ್ತರ ಬರೆದಿದ್ದಾರೆ, ಇಷ್ಟು ಪ್ರಶ್ನೆ ಕೇಳಿ ನಾನು ತಲೆ ಹಾಕಿ ತಿಂತೀಯ ನೀನು ಗೊತ್ತಾಗಬೇಕಂದ್ರೆ ತಿರುವಣ್ಣಾಮಲೆಗೆ ಬರಬೇಕು ಅಂತ. ಆವಾಗ ನಾನು 1976 ಅದು ನನ್ನ ಜೀವನದಲ್ಲಿ ಒಂದು ರೀತಿಯ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಬೇಕಾಗ್ತದೆ. ಆವಾಗ ನಾನು 76 ಮೇಯಲ್ಲಿ ಹೋಗಿದ್ದೀನಿ ತಿರುವಣ್ಣಾಮಲೈ. ಸುಮಾರು ಮುಂದಿನ ವರ್ಷಕ್ಕೆ 50 ವರ್ಷ ಆಗ್ತದೆ ನನಗೆ. ಆವಾಗ ನಮಗೆ ರಮಣ ಮಹರ್ಷಿ ಯಾರು ಅಂತ ಗೊತ್ತಿಲ್ಲ, ತಿರುವಣ್ಣಾಮಲೆಯಲ್ಲಿ ಅರುಣಾಚಲ ಪರ್ವತ ಬಗ್ಗೆ ಗೊತ್ತಿಲ್ಲ, ಅಲ್ಲಿರೋ ದೇವಸ್ಥಾನ ಬಗ್ಗೆ ಗೊತ್ತಿಲ್ಲ. ಬಟ್ ಆದರೆ ಅಲ್ಲಿ ಹೋದ ನಂತರ ನನಗೇ ಗೊತ್ತಿಲ್ಲ,
ಒಂದು ರೀತಿಯ ಒಂದು ನಮ್ಮ ಒಳಗಡೆನಿಂದ ಒಂದು ಬದಲಾವಣೆ ಶುರುವಾಯಿತು. ಇದು ಏನು ಈ ವೈರುಧ್ಯಗಳು, ನಾವು ಹೋರಾಟ ಮಾಡಬೇಕು, ಸಮಾನತೆ, ಇದಕ್ಕೆ ಅರ್ಥ ಏನಿದೆ ಅಂತ ನನ್ನ ಜೀವನದ ಅರ್ಥ ಏನು ಅಂತ ಒಂದು ಪ್ರಶ್ನೆ ಕೇಳ್ತಾ ಹೋಗಿದ್ದಾಗ ನನಗನ್ಸಿದ್ದು ಎಲ್ಲ ಸಿದ್ಧಾಂತಗಳಲ್ಲಿ ಯಾವ ರೀತಿಯ ಒಂದು ಸ್ವಾರ್ಥ ಇದ್ದರೆ ಬಿಟ್ಟು ನಿಸ್ವಾರ್ಥ ಇಲ್ಲ. ಅದೇ ರಮಣ ಮಹರ್ಷಿ ಅವರು ಹೇಳಿರುವಂಥ ಒಂದು ಅವರ ಮಾತುಗಳಲ್ಲಿ ಅವರು ಯಾವಾಗಲೂ ಮಾತಾಡ್ತಾ ಇರಲಿಲ್ಲ, ಮೌನಿಸ್ವಾಮಿ ಅಂತ ಕರೆಯೋದವರು. ಅವ್ರು ಏನಂದರೆ ನೀವು ಯಾರು ಅಂತ ತಿಳ್ಕೊಳ್ಳಿ ಅಂತ. ಅದು ಬಹಳ ಗಂಭೀರವಾದ ಪ್ರಶ್ನೆ. ಅದು ನಾವು ತಿಳ್ಕೊಳ್ತೀವಿ ನಾವು ಯಾರಂದರೆ ನಾವು ಯಾರಿದ್ರೆ ನಾನು, ನನ್ನ ಹೆಸರು, ನಾನು ಈ ಶರೀರ, ನಾನು ಪುರುಷ, ನಾನು ಈ ಜಾತಿ ಸಂಬಂಧಪಟ್ಟವರು, ಈ ಧರ್ಮದವನು, ಈ ದೇಶದವನು. ಅರ್ಥ ಇಲ್ಲ ಅದಕ್ಕೆ. ನಾವು ಹುಟ್ಟಕ್ಕಿಂತ ಮುಂಚೆ ಏನಿದ್ವಿ, ನಾವು ಮರಣ ಆದ ನಂತರ ಏನಾಗ್ತೀವಿ, ಆ ಪ್ರಶ್ನೆ ನಮ್ಮಲ್ಲಿ ಬಂದಿದ್ದಾಗ ಒಂದು ರೀತಿಯ ಅದು ಒಳಗಡೆ ತಗೊಳ್ತಾ ಇರ್ತದೆ. ಆ ರೀತಿಯ ಒಂದು ರೀತಿಯ ತೃಪ್ತಿಯ ಒಂದು ಮನಃಶಾಂತಿ ಮನೋಭಾವ ನನಗೆ ಬಂತು. ಆವಾಗ ನಾನು ಈ ಲೆಫ್ಟಿಸ್ಟ್ ಐಡಿಯಾಲಜಿನಿಂದ ಅವ್ರ ಜೊತೆ ಗಲಾಟೆಯನ್ನು ಮಾಡಿಲ್ಲ. ನಾನು ಅವ್ರ ಜೊತೆ ಒಂದು ವಿವಾದ ಮಾಡೋದಾಗಲಿ ಏನಿಲ್ಲ. ಸ್ಲೋಲಿ ಅವರಿಂದ ನಾನು ಹೊರಗಡೆ ಬಂದುಬಿಟ್ಟಿದ್ದೀನಿ. ಅದು ಬಂದ ನಂತರ ಸುಮಾರೊಂದು 5-6 ವರ್ಷ ನನಗೊಂದು ಬರೀ ಒಂದು ವೈಟ್ ಡ್ರೆಸ್ ಆಗ್ತಾಯಿದ್ದ, ಚಪ್ಪಲ್ಗಳು ಆಗ್ತಾ ಇರಲಿಲ್ಲ, ದೊಡ್ಡ ಗಡ್ಡ ಇರ್ತು ನನಗೆ. ಆವಾಗ ಎಲ್ಲರೂ ತಿಳ್ಕೊಂಡಿದ್ದಾರೆ ಮದನ್ ಗೋಪಾಲ್, ನನಗೆ ಗೋಪಿ ಅಂತ ಕರೆಯೋದು, ಮದನ್ ಗೋಪಾಲ್ ಸನ್ಯಾಸಿ ಆಗಿಬಿಟ್ಟಿದ್ದಾರೆ ಅಂತ ಎಲ್ಲ ಬ್ರ್ಯಾಂಡ್ ಮಾಡೋದು ಆವಾಗ ನಮ್ಮನೆ. ಯಾಕಂದ್ರೆ ಒಂದು ರೀತಿಯ ಕಾಕತೀಲಯವಾಗಿ ಒಬ್ಬರು ರೋಡ್ ಮೇಲೆ ಒಬ್ಬರು ಸಿಕ್ಕಿದ್ರು. ಅವರು ಸಿಕ್ಕಿ ನನಗೆ ಮಾತಾಡ್ತಾ ಅವರು ನಾನು ಸ್ವಲ್ಪ ಪುಸ್ತಕ ಓದುವ ನನ್ನದೊಂದು ಅಭ್ಯಾಸ ಇದೆ ನನಗೆ. ಸುಮಾರೊಂದು 45,000 ಪುಸ್ತಕಗಳು ನಮ್ಮಲ್ಲಿ. ನಾನು ಈಗ ಕೂಡ ಪ್ರತಿ ತಿಂಗಳ 2-3 ಹೊಸ ಪುಸ್ತಕ ಓದ್ತೀನಿ, ಖರೀದಿ ಮಾಡಿ ಓದ್ತೀನಿ. ನಾನು ಮನೆಯಲ್ಲಿರೋದು ಆಸ್ತಿ ಅಂದರೆ ಪುಸ್ತಕಗಳು ಮಾತ್ರ. ಆವಾಗ ನನಗೆ ಒಬ್ಬರು ಸಿಕ್ಕಿದ್ರು, ನೀವು ಇಷ್ಟು ಓದ್ತಾ ಇದ್ದೀರಿ, ಇಷ್ಟು ನಿಮಗೆ ಇನ್ಫಾರ್ಮೇಷನ್ ಇದೆ, ನಾಲೆಡ್ಜ್ ಇದೆ, IAS ಯಾಕೆ ಬರೀಬಾರ್ದಂತೆ. ನಾನು ಇಂಟ್ರೆಸ್ಟ್ ಇಲ್ಲ, IAS ನಾನು ಯಾಕೆ ಬರೀಬೇಕಂತ ಹೇಳ್ತಾ ಇದ್ದ. ಅವರಿಲ್ಲೆಲ್ಲ ನಾನು ಬರೀತಾ ಇದ್ದೆ, ನಾನು ಕಂಪನಿ ಕೊಡಿ ಅಂತ. ಅವರೇ ಅಪ್ಲಿಕೇಶನ್ ಫಾರ್ಮ್ ತಂದಿದ್ದರು, ಅವರೇ ಫಿಲಪ್ ಮಾಡಿದರು. ಅವರ ಹೆಸರು ಕೃಷ್ಣ. ಪುಸ್ತಕ ಏನು ಸಬ್ಜೆಕ್ಟ್ ತೊಗೋಬೇಕು, ಇತಿಹಾಸ ಇನ್ನೇನು ತೊಗೋಬೇಕು, ನಿಮಗೆ ಯಾವುದು ಸರಿಯಾಗಿ ಅನ್ಸೋದು ತೊಗೊಳ್ಳಿ ಅಂತ. ಆವಾಗ ಫಿಲಾಸಫಿ ತೊಗೊಂಡಿದ್ದೀನಿ. ನಾನು ಫಿಲಾಸಫಿ ಇಷ್ಟು ಓದಿದ್ದೀನಿ, ಬಿಟ್ಟು ಫಿಲಾಸಫಿ ಅಂತ ಭಾಳ ನನಗೆ ಒಂದು ರೀತಿಯ ಆಸಕ್ತಿ ಇರ್ತು. ಫಿಲಾಸಫಿ ಬಗ್ಗೆ ಭಾಳ ಪುಸ್ತಕಗಳು ಓದ್ತಾ ಇದ್ದ. ಆವಾಗ ನೋಡಿ, ಕಾಕತೀಯ ಯಾರೋ ನಿಮ್ಮ ಜೀವನದಲ್ಲಿ ಒಬ್ಬರು ಬರ್ತಾರೆ, ಆ ರೀತಿ ಒಂದು ಟರ್ನಿಂಗ್ ಪಾಯಿಂಟ್ ಆಗ್ತದೆ ನಮಗೆ. ಅದು ನಾನು ತಿಳ್ಕೊಳ್ತೀನಿ. ಯಾವಾಗಲೂ ಕೂಡ ಅದು ಆಕ್ಸಿಡೆಂಟಲ್ ಅಂತಲ್ಲ ನಾನು ಹೇಳೋದಿಲ್ಲ, ಕೋಇನ್ಸಿಡೆಂಟ್ ಕೂಡ ನಾವು ಹೇಳೋದಿಲ್ಲ. ಇದಕ್ಕೆ ಒಂದು ರೀತಿಯ ಅಂದರೆ ಒಂದು ಏನೋ ಬರೆದಿದ್ದಾರೆ ಹಿಂದೆ ಕರ್ಮ ಕೂಡ ನನಗೆ ನಂಬಿಕಿಲ್ಲ. ಈ ರೀತಿ ಬದಲಾವಣೆ ಆಗಿರೋದು ಬಹಳ ಜೀವನದಲ್ಲಿ ಬಹಳ ಮುಖ್ಯ. ಟರ್ನಿಂಗ್ ಪಾಯಿಂಟ್ ಪ್ರತಿಯೊಬ್ಬರ ಜೀವನದಲ್ಲಿ ಇರ್ತದೆ. ಅದು ಟರ್ನಿಂಗ್ ಪಾಯಿಂಟ್ ಬಂದಿದ್ದಾಗ ನಮ್ಮ ಸ್ವಲ್ಪ ನಾವು ಹೃದಯ ಬಿಚ್ಚು ನಾವು ಇರಬೇಕಾಗ್ತದೆ. ಇಲ್ಲಾಂದರೆ ನಾವು ಎಲ್ಲಿರ್ತೋ ಗೊತ್ತಿಲ್ಲ.